ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ವಂಚಕಿ ಐಶ್ವರ್ಯ ಗೌಡಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಬೆಂಗಳೂರು ಪೊಲೀಸರು ಆಕೆ ವಿರುದ್ಧ ಇಡಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆದು ಆಕೆ ಕಳೆದ 4-5 ವರ್ಷಗಳಿಂದ ಆಕೆ ಅಕೌಂಟಿಂದ ಟ್ರಾನ್ಸಾಕ್ಷನ್ ಆಗಿರುವಂಥ ಸುಮಾರು 70 ಕೋಟಿ ರೂಪಾಯಿ ವಿರುದ್ಧ ತನಿಖೆ ಮಾಡಬೇಕು ಅಂತ ಈಗಾಗಲೇ ಪತ್ರವನ್ನು ಇಡಿ ಅಧಿಕಾರಿಗಳಿಗೆ ಬೆಂಗಳೂರು ಪೊಲೀಸರು ಬರೆದಿದ್ದಾರೆ. ಕಾರಣ ಇಷ್ಟೇ, ಆಕೆ ಅಕೌಂಟ್ಗೆ ಇಷ್ಟೊಂದು ಹಣ ಬಂದಿದ್ದು ಹೇಗೆ, ಮತ್ತು ಈಕೆ ಅಕೌಂಟಿಂದ ಬೇರೆ ಕಡೆ ಬೇರೆ ಅಕೌಂಟ್ಗೆ ಹೋಗಿದ್ದೇನಕ್ಕೆ ಎಲ್ಲವನ್ನೂ ಕೂಡ ತನಿಖೆ ಮಾಡಬೇಕು. ಯಾಕೆಂದರೆ ಇಡಿ ಅಧಿಕಾರಿಗಳು ಈ ಒಂದು ಹವಾಲಾ ಹಣ ಇರ್ಬೋದು, ಜೊತೆಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಇರ್ಬೋದು, ಇದೆಲ್ಲ ಸಂಬಂಧಪಟ್ಟಂತೆ ತನಿಖೆ ಮಾಡೋಕ್ಕೆ ಅವ್ರಿಗೆ ಅಧಿಕಾರ ಇರೋದ್ರಿಂದ ಈ ಪ್ರಕರಣವನ್ನು ಕೂಡ ಐಶ್ವರ್ಯ ಗೌಡ ಅಕೌಂಟಿಂದ ಸುಮಾರು 70 ಕೋಟಿ ರೂಪಾಯಿ ಏನು ಟ್ರಾನ್ಸಾಕ್ಷನ್ಸ್ ಆಗಿದೆ ಕಳೆದ ಕೆಲ ವರ್ಷಗಳಲ್ಲಿ ಅದು ತನಿಖೆ ಮಾಡಬೇಕು ಅಂತ ಬೆಂಗಳೂರು ಪೊಲೀಸರಿಗಾಗಲೇ ಪತ್ರವನ್ನು ಬರೆದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇದೇ ಬೆಂಗಳೂರು ಪೊಲೀಸರು ಈ ಹಿಂದೆ IT ಅಧಿಕಾರಿಗಳಿಗೂ ಕೂಡ ಪತ್ರ ಬರೆದಿದ್ರು. IT ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕಾರಣ ಯಾಕೆಂದರೆ ಪ್ರತಿ ವರ್ಷ IT ರಿಟರ್ನ್ಸನ್ನು ಫೈಲ್ ಮಾಡಬೇಕು. ಈಕೆ ಮಾಡಿದ್ಲೋ ಇಲ್ವೋ, ಯಾಕೆಂದರೆ ಇಷ್ಟೊಂದು ಹಣ ಟ್ರಾನ್ಸಾಕ್ಷನ್ ಮಾಡ್ತಾ ಇದ್ದಾರೆ, ಯಾರ್ದು ಹಣ ಈ ಸಂಬಂಧಪಟ್ಟಂತೆ ಏನಕ್ಕೆ ಈಕೆ ಅಕೌಂಟಿಗೆ ಬಂದಿತ್ತು ಮತ್ತು ಈಕೆ ಅಕೌಂಟಿಂದ ಏನಕ್ಕೆ ಹೋಗಿತ್ತು ಅನ್ನೋದು ಒಂದು ಕಡೆ IT ಅಧಿಕಾರಿಗಳು ಮಾಡಿದ್ರು. ಇದೀಗ ಇಡಿ ಅಧಿಕಾರಿಗಳು ಕೂಡ ತನಿಖೆ ಮಾಡಬೇಕು ಅಂತ ಕೂಡ ಪತ್ರ ಬರೆದಿದ್ದಾರೆ. ಐಶ್ವರ್ಯ ಗೌಡ ವಿರುದ್ಧ ಬೆಂಗಳೂರು ಪೊಲೀಸರು ಒಂದು ಕಡೆ RR ನಗರದಲ್ಲಿ ಏನಿರ್ಬೋದು ಕೇಸ್ ರಿಜಿಸ್ಟರ್ ಆಗಿರ್ಬೋದು, ಚಂದ್ರ ಲೇಔಟ್ನಲ್ಲಿ ಕೇಸ್ ರಿಜಿಸ್ಟರ್ ಆಗಿರ್ಬೋದು, ಜೊತೆಗೆ ಮಂಡ್ಯದಲ್ಲಿ ಆಗಿರುವಂಥ ಕೇಸ್ಗಳನ್ನ ಈಗಾಗಲೇ ಒಂದು ಕಡೆ ಆಕೆ ಚೀಟಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಾರೆ. ಯಾಕೆಂದರೆ ಅವ್ರದ್ದೇ ಆದ ಒಂದಷ್ಟು ಲಿಮಿಟೇಷನ್ ಇದೆ. ಈಗ ಇಡಿ ಅಧಿಕಾರಿಗಳು ಅಂದರೆ ಈ ಒಂದು ಹಣದ ಟ್ರಾನ್ಸಾಕ್ಷನನ್ನು ಅವರು ಮಾಡಬೇಕಾಗಿರೋದ್ರಿಂದ ಪತ್ರವನ್ನು ಬರೆದಿರುವಂಥದ್ದು. ಇನ್ನು ಐಶ್ವರ್ಯ ಗೌಡ ಮತ್ತು ಆಕೆಯ ಪತಿ ಹರೀಶ್ ಗೌಡ ವಿರುದ್ಧ ಪೊಲೀಸರು ಒಂದು ಕಡೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಅಷ್ಟೇ ಆಕೆ ಒಂದು ಹೈಕೋರ್ಟ್ನಲ್ಲಿ ಸ್ಟೇನ ತಂದಿರ್ಬೋದು, ಆದರೆ ಒಂದು ಯಾವುದೇ ರೀತಿಯ ಎನ್ಕ್ವೈರಿಗೆ ಹೋಗದೇ ಇದ್ದಂಗೆ ಆಕೆ ಕೋಆಪ್ರೇಟ್ ಮಾಡಬೇಕು ಅಂತ ಹೈಕೋರ್ಟ್ ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅವರು ಇಂಟ್ರಾಗೇಷನ್ಗೆ ಹೋಗ್ತಾ ಇದ್ದಾರೆ, ಒಂದಷ್ಟು ತನಿಖೆಯನ್ನು ಆಗ್ತಾ ಇದೆ. ಒಂದು ಕಡೆ ಆಕೆ ಒಂದು ತನ್ನನ್ನು ತಾನು DK ಶಿವಕುಮಾರ್, DK ಸುರೇಶ್ನ ತಂಗಿ ಅಂತ ಹೇಳ್ಕೊಂಡು ಸಾಕಷ್ಟು ಜನಕ್ಕೆ ಚೀಟಿಂಗ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಆಕೆ ಮೇಲಿದೆ. ಜೊತೆಗೆ ಗೋಲ್ಡಿನಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ವಂಚನೆಗೆ ಸಂಬಂಧಪಟ್ಟಂತೆ ಯಾರೋ ಇಸ್ಕೊಂಡು ಮತ್ತೊಬ್ಬರಿಗೆ ಕೊಟ್ಟಿರುವಂಥದ್ದು, ಈ ರೀತಿ ಅಲ್ಲಿ ಇಸ್ಕೊಂಡ ಮೇಲೆ ಗೋಲ್ಡ್ ಇಸ್ಕೊಂಡು ಅದಕ್ಕೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ ಒಂದು ಪ್ರಕರಣ. ಮತ್ತೊಂದು 2022ಇಂದ 24ವರೆಗೂ ಸುಮಾರು ಜನದ್ದು CDR ಅಂದರೆ ಮೊಬೈಲ್ನ ಕಾಲ್ ರೆಕಾರ್ಡಿಂಗ್ಸನ್ನು ತೊಗೊಂಡು ಅಕ್ರಮವಾಗಿ ತೊಗೊಂಡಿರುವಂಥದ್ದು ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಈಗ ಹೊಸ ಸಂಕಷ್ಟ. ಈಗ ಇಡಿ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನು ತನಿಖೆ ಮಾಡಬೇಕು. ಕೆಲವೊಂದಷ್ಟು ಆಗಿರುವಂಥ ಏನು ಹಣದ ಟ್ರಾನ್ಸಾಕ್ಷನ್ಸ್ ಏನಿದೆ ಅದ್ರ ವಿರುದ್ಧ ತನಿಖೆ ಮಾಡಬೇಕು ಅನ್ನೋ ಒಂದು ಈಗಾಗಲೇ ಪತ್ರವನ್ನು ಬರೆದು ಅದನ್ನು ತನಿಖೆಯನ್ನು ಈಗಾಗಲೇ ಕೈಗೆತ್ಕೊಳ್ಳೋಕ್ಕೆ ಇಡಿ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಂಡಿದೆ.